ಕನ್ನಡ ಚಿತ್ರರಂಗಕ್ಕೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಬರೀ ಕಾಂಟ್ರವರ್ಸಿಗಳಿಂದಲೇ ಅಂದರೆ ದರ್ಶನ್ ಸರ್ ಕೊಲೆ ಪ್ರಕರಣ ಆಗಿರ್ಬೋದು, ಬರೀ ಇದೇ ರೀತಿಯ ಒಂದು ಕಂಟಗಳು ಸಂಕಷ್ಟಗಳೇ ಬರ್ತಿರೋವಂಥದ್ದು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆ ಹಿಂಗಾಗಿದೆ ಅಂತ ಎಲ್ಲರ ಪ್ರಶ್ನೆ. ನೋಡಮ್ಮ, ಒಂದು ಮನೆ ಅಂತ ಇದ್ಮೇಲೆ, ಮನುಷ್ಯ ಅಂತ ಇದ್ಮೇಲೆ ಏನೇ ಇರಲಿ, ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ, ಕಷ್ಟಗಳು ಅಷ್ಟೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈಗ ನಾವು ನೀವು ಅಂದ್ಕೊಂಡಿರಲಿಲ್ಲ, ಕೋವಿಡ್ ಬಂತು, ಹೋಯ್ತಲ್ವಾ, ಇವತ್ತೆಲ್ಲರೂ ನೆಮ್ಮದಿಯಾಗಿದ್ದೀವಲ್ವಾ, ಹಾಗೆಯೇ ಕಷ್ಟಗಳು ಮೋಡ ಥರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಅದಕ್ಕೋಸ್ಕರನೇ ಅದ್ರ ಎಲ್ಲದರಿಂದನೂ ಭಗವಂತ ಇನ್ನು ಮುಂದೆ ಯಾವುದು ಈ ರೀತಿ ಆಗದೆ ಇರಲಿ, ನಿನ್ನ ಆಶೀರ್ವಾದ ಇರಲಿ ಅಂತ ಭಗವಂತನ ನಂಬಿ ಒಂದು ಪೂಜೆ ಮಾಡ್ತಾ ಇದ್ದೀವಿ. ಸರ್, ನೀವೇನಾದರೂ ದರ್ಶನ್ ಸರ್ನ ನೋಡೋದಕ್ಕೆ ಹೋಗ್ತಿದ್ದೀರಾ ಜೈಲಿಗೆ? ಮೊದಲೊಂದು ಸರಿ ಹೋಗಿದ್ದೆ, ಬಟ್ ಆ ಟೈಮಲ್ಲಿ ಅವರೇ ಹೇಳಿದರು, ಒಂದು ಸ್ವಲ್ಪ ನನಗೆ ಟೈಮ್ ಬೇಕು, ಇಂಥ ಸ್ಥಿತಿಯಲ್ಲಿ ನಾನು ನಿಮ್ಮನ್ನು ನೋಡೋದು, ನೀವು ನನ್ನನ್ನು ನೋಡೋದು ಇಬ್ರಿಗೂ ಕಷ್ಟ ಆಗುತ್ತೆ, ಸೊ ಹಾಗಾಗಿ ಈಗ ಬೇಡ ಅಂಥೇಳಿ ಮತ್ತೆ ನಾನು ಸದ್ಯದಲ್ಲೇ ಹೋಗ್ತೀನಿ ನೋಡೋದಕ್ಕೆ. ಒಂದು ಲಾಸ್ಟ್ ಪ್ರಶ್ನೆ, ಈ ಪ್ರಶ್ನೆ ಕೇಳಲೇಬೇಕು ನಿಮಗೆ. ಡೇ ಬೈ ಡೇ ಹೆಂಗೆ ಆಗ್ತಾನೆ ಇದ್ದೀರಾ? ಸೊ ಏನಿದು ಸೀಕ್ರೆಟ್ ಅಂತ ಹೇಳ್ಬಿಟ್ಟು ನಿಮಗೆ ನಿಜವಾಗ್ಲೂ ಅಂದರೆ 40-45 ಕ್ರಾಸ್ ಆಗಿದೆ ಅಂತ ಯಾರೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನೆನ್ನೆ ಮೊನ್ನೆ ಬಂದಿರೋರ ಥರ ಯಂಗ್ಸ್ಟರ್ ಥರ ಇದ್ದೀರಾ. ಏನಿಲ್ಲಮ್ಮ, ನೋಡೋರು ಕಣ್ಣು ಚೆನ್ನಾಗಿದ್ರೆ ಎಲ್ಲನೂ ಸುಂದರವಾಗಿ ಕಾಣುತ್ತೆ. ಸೊ ನಿಮ್ಮ ಒಂದು ಮನಸ್ಸು ಚೆನ್ನಾಗಿದೆ, ನೋಡೋ ದೃಷ್ಟಿ ಚೆನ್ನಾಗಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಆಶೀರ್ವಾದ, ಕನ್ನಡ ಜನತೆ ಪ್ರೀತಿ, ಇಷ್ಟ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡ ಚಿತ್ರರಂಗಕ್ಕೆ ಎಲ್ಲವೂ ಒಳ್ಳೆಯದಾಗಲಿ ಇನ್ನು ಮುಂದೆ. ಸೊ ನೋಡಿದ್ರಲ್ಲ, ಇದಿಷ್ಟು ನೆನಪರಲ್ಲಿ ಪ್ರೇಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು. ಕನ್ನಡ ಚಿತ್ರರಂಗಕ್ಕೆ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ಬರೀ ಕಾಂಟ್ರವರ್ಸಿಗಳಿಂದಲೇ ಅಂದರೆ ದರ್ಶನ್ ಸರ್ ಕೊಲೆ ಪ್ರಕರಣ ಆಗಿರ್ಬೋದು, ಬರೀ ಇದೇ ರೀತಿಯ ಒಂದು ಕಂಟಗಳು ಸಂಕಷ್ಟಗಳೇ ಬರ್ತಿರೋವಂಥದ್ದು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆ ಹಿಂಗಾಗಿದೆ ಅಂತ ಎಲ್ಲರ ಪ್ರಶ್ನೆ. ನೋಡಮ್ಮ, ಒಂದು ಮನೆ ಅಂತ ಇದ್ಮೇಲೆ, ಮನುಷ್ಯ ಅಂತ ಇದ್ಮೇಲೆ ಏನೇ ಇರಲಿ, ಒಳ್ಳೇದು ಕೆಟ್ಟದ್ದು ಬರ್ತಾ ಇರುತ್ತೆ, ಕಷ್ಟಗಳು ಅಷ್ಟೇ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈಗ ನಾವು ನೀವು ಅಂದ್ಕೊಂಡಿರಲಿಲ್ಲ, ಕೋವಿಡ್ ಬಂತು, ಹೋಯ್ತಲ್ವಾ, ಇವತ್ತೆಲ್ಲರೂ ನೆಮ್ಮದಿಯಾಗಿದ್ದೀವಲ್ವಾ, ಹಾಗೆಯೇ ಕಷ್ಟಗಳು ಮೋಡ ಥರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ಅದಕ್ಕೋಸ್ಕರನೇ ಅದ್ರ ಎಲ್ಲದರಿಂದನೂ ಭಗವಂತ ಇನ್ನು ಮುಂದೆ ಯಾವುದು ಈ ರೀತಿ ಆಗದೆ ಇರಲಿ, ನಿನ್ನ ಆಶೀರ್ವಾದ ಇರಲಿ ಅಂತ ಭಗವಂತನ ನಂಬಿ ಒಂದು ಪೂಜೆ ಮಾಡ್ತಾ ಇದ್ದೀವಿ. ಸರ್, ನೀವೇನಾದರೂ ದರ್ಶನ್ ಸರ್ನ ನೋಡೋದಕ್ಕೆ ಹೋಗ್ತಿದ್ದೀರಾ ಜೈಲಿಗೆ? ಮೊದಲೊಂದು ಸರಿ ಹೋಗಿದ್ದೆ, ಬಟ್ ಆ ಟೈಮಲ್ಲಿ ಅವರೇ ಹೇಳಿದರು, ಒಂದು ಸ್ವಲ್ಪ ನನಗೆ ಟೈಮ್ ಬೇಕು, ಇಂಥ ಸ್ಥಿತಿಯಲ್ಲಿ ನಾನು ನಿಮ್ಮನ್ನು ನೋಡೋದು, ನೀವು ನನ್ನನ್ನು ನೋಡೋದು ಇಬ್ರಿಗೂ ಕಷ್ಟ ಆಗುತ್ತೆ, ಸೊ ಹಾಗಾಗಿ ಈಗ ಬೇಡ ಅಂಥೇಳಿ ಮತ್ತೆ ನಾನು ಸದ್ಯದಲ್ಲೇ ಹೋಗ್ತೀನಿ ನೋಡೋದಕ್ಕೆ. ಒಂದು ಲಾಸ್ಟ್ ಪ್ರಶ್ನೆ, ಈ ಪ್ರಶ್ನೆ ಕೇಳಲೇಬೇಕು ನಿಮಗೆ. ಡೇ ಬೈ ಡೇ ಹೆಂಗೆ ಆಗ್ತಾನೆ ಇದ್ದೀರಾ? ಸೊ ಏನಿದು ಸೀಕ್ರೆಟ್ ಅಂತ ಹೇಳ್ಬಿಟ್ಟು ನಿಮಗೆ ನಿಜವಾಗ್ಲೂ ಅಂದರೆ 40-45 ಕ್ರಾಸ್ ಆಗಿದೆ ಅಂತ ಯಾರೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನೆನ್ನೆ ಮೊನ್ನೆ ಬಂದಿರೋರ ಥರ ಯಂಗ್ಸ್ಟರ್ ಥರ ಇದ್ದೀರಾ. ಏನಿಲ್ಲಮ್ಮ, ನೋಡೋರು ಕಣ್ಣು ಚೆನ್ನಾಗಿದ್ರೆ ಎಲ್ಲನೂ ಸುಂದರವಾಗಿ ಕಾಣುತ್ತೆ. ಸೊ ನಿಮ್ಮ ಒಂದು ಮನಸ್ಸು ಚೆನ್ನಾಗಿದೆ, ನೋಡೋ ದೃಷ್ಟಿ ಚೆನ್ನಾಗಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಆಶೀರ್ವಾದ, ಕನ್ನಡ ಜನತೆ ಪ್ರೀತಿ, ಇಷ್ಟ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡ ಚಿತ್ರರಂಗಕ್ಕೆ ಎಲ್ಲವೂ ಒಳ್ಳೆಯದಾಗಲಿ ಇನ್ನು ಮುಂದೆ. ಸೊ ನೋಡಿದ್ರಲ್ಲ, ಇದಿಷ್ಟು ನೆನಪರಲ್ಲಿ ಪ್ರೇಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.